ಕತ್ತೆ ಹಾಲಿನ ಹೆಸರಲ್ಲಿ ಜೆನ್ನಿ ಮಿಲ್ಕ್ ಕಂಪನಿ ವಂಚನೆ ಮಾಡುತ್ತಿದ್ದ ಕೇಸ್ಗೆ ಸಂಬಂಧಪಟ್ಟ ಹಾಗೆ 4.5 ತಿಂಗಳ ಬಳಿಕ ಈ ಪ್ರಕರಣದಲ್ಲಿ ಮತ್ತೊಬ್ಬನನ್ನ ಸಿಐಡಿ ಬಂಧಿಸಿದೆ. ವಿಜಯನಗರದ ಹೊಸಪೇಟೆ ತಾಲೂಕಿನ ನಿವಾಸಿ ಅಂಜಿನಪ್ಪನನ್ನ ಬಂಧಿಸಲಾಗಿದೆ. ಶೆಡ್ ನಿರ್ಮಾಣ ಮಾಡಿ ಕತ್ತೆಗಳನ್ನ ಸಾಕಿದ್ದದ್ದು ಈ ಅಂಜಿನಪ್ಪ. 4.5 ತಿಂಗಳಿಂದ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿದ್ದ, ಸಿಕ್ಕಿರಲಿಲ್ಲ ಕೈಗೆ. ಕಲಬುರಗಿಯ ಸಿಐಡಿ ಡಿವೈಎಸ್ಪಿ ಅಸ್ಲಾಂ ಪಾಷಾ ನೇತೃತ್ವದಲ್ಲಿ ಈಗ ಈತನನ್ನ ತನಿಖೆಗೊಳಪಡಿಸಲಾಗಿದೆ. ನ್ಯಾಯಾಲಯಕ್ಕೆ ಒಪ್ಪಿಸಿ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಇದೆ. ರೈತರಿಗೆ 13 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನ ಈತ ಜೆನ್ನಿ ಮಿಲ್ಕ್ ಕಂಪನಿ ವಂಚಿಸಿತ್ತು. ನ್ಯೂಸ್ ಫಸ್ಟ್ ಅದರ ವರದಿಯನ್ನ ಪ್ರಸಾರ ಮಾಡಿದ ನಂತರದಲ್ಲಿ ಈ ಪ್ರಕರಣದ ತನಿಖೆ ಸಿಐಡಿಗೆ ಹೋಗಿತ್ತು. ಈಗ ಅದೇ ಪ್ರಕರಣದಲ್ಲಿ ಈ ಅಂಜಿನಪ್ಪನನ್ನ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕತ್ತೆಯನ್ನು ನಾವೇ ಕೊಡ್ತೀವಿ, ಇಷ್ಟು ಹಣ ಕಟ್ಟಬೇಕು, ಅದಾದಮೇಲೆ ಹಾಲನ್ನು ನಾವೇ ನಿಮ್ಮಿಂದ ಕೊಂಡ್ಕೊಳ್ತೀವಿ, ಪ್ರತಿ ಲೀಟರ್ಗೆ ಇಷ್ಟು ಅಂತ ದುಡ್ಡು ಕೊಡ್ತೀವಿ ಅಂತ ರೈತರನ್ನು ಯಾಮಾರಿಸಿದ್ದ ಪ್ರಕರಣ ಇದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್. ಶಿವಾನಂದ್, ಈ ಜೆನ್ನಿ ಮಿಲ್ಕ್ ರೈತರಿಗೆ ಯಾಮಾರಿಸ್ತಾ ಇದ್ದ ಪ್ರಕರಣ ಈಗ ಯಾವ ಹಂತದಲ್ಲಿದೆ? ಈಗ ಬಂಧಿಸಿರುವಂತಹ ಆರೋಪಿ ಅಂಜಿನಪ್ಪನ ಪಾತ್ರ ಏನು ಇದರಲ್ಲಿ? ಖಂಡಿತ ವಿಜಯ್, ನ್ಯೂಸ್ ಫಸ್ಟ್ ಕೂಡ ಈ ಒಂದು ಜೆನ್ನಿ ಮಿಲ್ಕ್ ಪ್ರಕರಣವನ್ನ ಬಯಲಿಗೆಳೆಯುವಂತ ಕೆಲಸಕ್ಕೆ ಕೂಡ ಮುಂದಾಗಿತ್ತು. ಕಳೆದ 3 ತಿಂಗಳ ಹಿಂದೆ ಅಷ್ಟೇ ಈ ಒಂದು ಪ್ರಕರಣವನ್ನ ನ್ಯೂಸ್ ಫಸ್ಟ್ ಬಯಲಿಗೆಳೆದ ಬೆನ್ನಲ್ಲೇ ಟೌನ್ ಅಂದ್ರೆ ನಗರ ಹೊಸಪೇಟೆ ಪಟ್ಟಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇನ್ನು ರಾಜ್ಯಾದ್ಯಂತಲೂ ಕೂಡ 300ಕ್ಕೂ ಹೆಚ್ಚು ಜನ ರೈತರು ಮೋಸಕ್ಕೆ ಹೋಗಿದ್ರು. ಅವರೆಲ್ಲರೂ ಕೂಡ ಪ್ರಕರಣ ದಾಖಲಿಸಕ್ಕೆ ಮುಂದಾಗಿದ್ರು. ಆನಂತರ ಜೆನ್ನಿ ಮಿಲ್ಕ್ ನ ಆಂಧ್ರ ಪ್ರದೇಶದ ಓನರ್ ಆಗಿರ್ಬೋದು, ಮ್ಯಾನೇಜರ್ ಸಹಿತ 3 ಅರೆಸ್ಟ್ ಮಾಡಿ ಕಸ್ಟಡಿಗೆ ಪಡೆಯುವಂತ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗಿದ್ರು. ಅದಾದ ಬೆನ್ನಲ್ಲೇ ಈ ಒಂದು ಪ್ರಕರಣವನ್ನು 13 ಕೋಟಿಗೂ ಅಧಿಕ ಹಣವನ್ನ ರೈತರ ವಂಚನೆ ಜೆನ್ನಿ ಮಿಲ್ಕ್ ಕತ್ತೆ ಹಾಲಿನ ಹೆಸರಲ್ಲಿ ವಂಚನೆ ಮಾಡಿದಂತ ಈ ಆರೋಪಿಗಳ ಕೇಸನ್ನ ನಂತರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸಿಐಡಿಗೂ ಕೂಡ ಹಸ್ತಾಂತರ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿತ್ತು. ಅದಾದ ಬೆನ್ನಲ್ಲೇ ಈ ಅಂಜಿನಪ್ಪ ಏನಿದ್ದಾನೆ ನಿನ್ನೆ ಅಷ್ಟೇ ಅರೆಸ್ಟ್ ಆಗಿರ್ತಕ್ಕಂಥದ್ದು. ಸಿಐಡಿಗೆ ಅಂದ್ರೆ ಮೊದಲಿಗೆ ಪೊಲೀಸರಿಗೆ ಈ ಪ್ರಕರಣ ವಹಿಸಿದಂತ ಬೆನ್ನಲ್ಲಿ ಆತನೇ ಮೊದಲಾಗಿ ಅಲ್ಲಿ ಪೊಲೀಸರಿಗೆ ಮಾಹಿತಿ ನೀಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದ. ಆದ್ರೆ ಸಿಐಡಿಗೆ ಪ್ರಕರಣ ಹಸ್ತಾಂತರ ಆಗಿತ್ತೆ. ಅದಾದ ಬೆನ್ನಲ್ಲೇ ಆತ ನಾಪತ್ತೆ ಆದ ಬಳಿಕ ಈಗ 3 ತಿಂಗಳ ಬಳಿಕ ಈ ಅಂಜನಪ್ಪ ಈಗ ಸಿಐಡಿ ಅಧಿಕಾರಿಗಳ ಕಸ್ಟಡಿಗೆ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಈತನ ಪಾತ್ರ ನೋಡೋದಾದ್ರೆ ಹೊಸಪೇಟೆ ನಗರದ ಹೊರಭಾಗದಲ್ಲಿರ್ತಕ್ಕಂತಹ ಒಂದು ಗೋಡೌನ್ ನಲ್ಲಿ ಈತನೇ ಕೂತು ಈ ಜೆನ್ನಿ ಮಿಲ್ಕ್ ಕತ್ತೆಗಳನ್ನ ಸಾಕ್ತಾ ಇದ್ದ. ಈತನ ಗೋಡೌನ್ನಲ್ಲಿ ಜೆನ್ನಿ ಮಿಲ್ಕ್ ನ ಕತ್ತೆಗಳು ರಾಜ್ಯದ ವಿವಿಧ ಭಾಗಗಳು ಕೂಡ ಪೂರೈಕೆ ಮಾಡಲಾಗ್ತಿತ್ತು. ಇನ್ನು ತದನಂತರ ಸಿಐಡಿ ಅಧಿಕಾರಿಗಳ ತನಿಖೆ ನಂತರ ಮತ್ತಷ್ಟು ಜೆನ್ನಿ ಮಿಲ್ಕ್ ನ ಪ್ರಕರಣ ಇಂಚಿಂಚು ಬಯಲುವಂತ ಎಲ್ಲಾ ಪ್ರಸಂಗಗಳು ಇದೀಗ ಮುಂದುವರ್ತಾ ಇರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.